ಎಲ್ರಿಗೂ ನಮಸ್ಕಾರ. ಇವತ್ತು ಭರವಸೆಗೆ ಸಂಬಂಧಪಟ್ಟ ಹಾಗೆ ಭರವಸೆಯನ್ನು ಯಾವಾಗಲೂ ನಾವು ನಮ್ಮ ಮೇಲೆ ಇಡಬೇಕೇ ಹೊರತು ಬೇರೆಯವ್ರ ಮೇಲೆ ಅಲ್ಲ ಅನ್ನೋದಕ್ಕೆ ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ. ಒಂದು ದಾರಿಯ ಪಕ್ಕದಲ್ಲಿ ಇರ್ತಕ್ಕಂತಹ ಒಂದು ಅಂಗಡಿಯ ಮುಂದೆ ಪ್ರತಿದಿನ ಒಬ್ಬ ಮುದುಕ ಮಲ್ಕೊತಾ ಇರ್ತಾನೆ. ಯಾಕೆಂದರೆ ಅವನಿಗೆ ಮನೆ ಇರೋದಿಲ್ಲ. ಆ ಒಂದು ದಾರಿಯ ಪಕ್ಕದಲ್ಲಿ, ಆ ಒಂದು ಅಂಗಡಿಯ ಪಕ್ಕದಲ್ಲಿ ಒಂದು ಅಪಾರ್ಟ್ಮೆಂಟ್ ಇರುತ್ತೆ. ಆ ಅಪಾರ್ಟ್ಮೆಂಟಿಗೆ ಹೋಗ್ಲಿಕ್ಕೆ ಅಲ್ಲೊಬ್ಬ ಉದ್ಯಮಿ ಆ ರಸ್ತೆಯ ಪಕ್ಕದಲ್ಲಿ ಕಾರಿನಲ್ಲಿ ಬರ್ತಾನೆ. ಅವನು ಬರುವ ಸಂದರ್ಭದಲ್ಲಿ ಆ ಮುದುಕನ್ನ ನೋಡ್ತಾನೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ಈ ಚಳಿನಲ್ಲಿ ಪಾಪ ಮುದುಕ ನಡುಕ್ತಾ ಒಬ್ಬನೇ ಮಲಗಿದಾನೆ ಅಂತ ಹೇಳಿ ಅವನು ಕೆಳಗಡೆ ಇಳಿದು ಹೋಗಿ ಕಾರಿನಿಂದ ಮಾತಾಡಿಸ್ತಾನೆ. ಯಾಕೆ ನೀವು ಹೀಗೆ ಮಲಗಿದ್ದೀರಾ, ಇಷ್ಟು ಚಳಿ ಇದೆ, ನಿಮಗೆ ಮನೆ ಇಲ್ವಾ ಎಲ್ಲ ವಿಚಾರಿಸ್ತಾನೆ. ಅವನು ಹೇಳ್ತಾನೆ, ಇಲ್ಲ ನನಗೆ ಯಾವುದೇ ಮನೆ ಇಲ್ಲ, ಏನೂ ಇಲ್ಲ, ನಾನು ಪ್ರತಿದಿನ ಇಲ್ಲೇ ಮಲ್ಕೊಳ್ಳೋದು, ತುಂಬ ದಿನದಿಂದ ನಾನು ಇಲ್ಲೇ ಮಲ್ಕೋತಾ ಇದ್ದೀನಿ, ಹೀಗೆ ಮಲ್ಕೋತಾ ಇದ್ದೀನಿ ಅಂತ ಹೇಳಿ ಆ ಉದ್ಯಮಿಗೆ ಹೇಳ್ತಾನೆ. ಆಗ ಅವ್ನು ಕೇಳ್ತಾನೆ, ಇಷ್ಟು ಕೊರೆಯೋ ಚಳಿಲಿ ಹೇಗೆ ಸಾಧ್ಯ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಆ ಮುದುಕ ಹೇಳ್ತಾನೆ, ಇನ್ನೇನು ಮಾಡ್ಲಿಕ್ಕಾಗುತ್ತೆ ಅಂತ ಹೇಳಿ. ಆಗ ಆ ಉದ್ಯಮಿ ಆ ಮುದುಕನಿಗೆ ಹೇಳ್ತಾನೆ, ಸರಿ ನೀವಿಲ್ಲೇ ಮಲ್ಕೊಂಡಿರಿ, ನಾನು ಇಲ್ಲೇ ಪಕ್ಕದಲ್ಲಿ ನನ್ನ ಅಪಾರ್ಟ್ಮೆಂಟ್ ಇರೋದು, ನನ್ನ ಮನೆ ಇರೋದು, ನಾನು ಅಲ್ಲಿ ಹೋಗಿ ನಿಮಗೆ ಹೊದ್ಕೊಳ್ಳಿಕ್ಕೆ ಏನನ್ನಾದರೂ ತಂದು ಕೊಡ್ತೀನಿ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಮುದುಕಂಗೆ ಪಾಪ ತುಂಬ ಖುಷಿ ಆಗುತ್ತೆ. ಸದ್ಯ ಇವತ್ತು ನನಗೆ ಹೊದ್ಕೊಳ್ಳಿಕ್ಕೆ ಏನಾದರೂ ಸಿಗುತ್ತೆ, ಇವರು ತಂದು ಕೊಡ್ತಾರೆ ಅಂತ ಹೇಳಿ. ಆಗ ಅವನು ಸರಿ ಆಯಿತು ಅಂತ ಹೇಳಿ ಹೇಳ್ತಾನೆ. ಆ ಉದ್ಯಮಿ ತನ್ನ ಮನೆಗೆ ಬರ್ತಾನೆ. ಅವನ ಮನೆಗೆ ಬಂದಿದ ತಕ್ಷಣ ಅವನಿಗೆ ಯಾವುದೋ ಒಂದು ಆಫೀಸಿಂದ ಕಾಲ್ ಬರುತ್ತೆ, ಬಿಸ್ನೆಸ್ ಕಾಲ್ ಬರುತ್ತೆ. ಅವನು ಆ ಕಾಲಲ್ಲಿ ಮುಳುಗೋಗ್ಬಿಡ್ತಾನೆ. ಅವನ ವ್ಯವಹಾರದಲ್ಲಿ ಅವನು ಮುಳುಗು ಹೋಗ್ತಾನೆ. ಈ ಮುದುಕನಿಗೆ ಹೇಳಿ ಬಂದಿದ್ನಲ್ಲ, ನಿನಗೆ ಹೊದ್ಕೊಳ್ಳಿಕ್ಕೆ ಏನಾದರೂ ತರ್ತೀನಿ ಅಂತ, ಅದನ್ನು ಅವನು ಮರ್ತು ಬಿಡ್ತಾನೆ. ಆ ಮುದುಕ ಅಲ್ಲಿವರೆಗೂ ಅಲ್ಲೇ ಮಲ್ಕೊತಿದ್ದ. ಆವತ್ತು ಮಾತ್ರ ಯಾರೋ ಬರ್ತಾರೆ, ನನಗೇನೋ ಹೊದ್ಕೊಳ್ಳಿಕ್ಕೆ ಕೊಡ್ತಾರೆ ಅಂತ ಹೇಳಿ ಕಾಯ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಆ ಚಳಿಯನ್ನು ತಾಳಲಾರದೆ, ಆ ಚಳಿಗೆ ಆ ಮುದುಕ ಆವತ್ತು ರಾತ್ರಿಯೇ ಅವನು ಸತ್ತು ಹೋಗ್ತಾನೆ. ಅದುವರೆಗೂ ಆ ಚಳಿಯನ್ನು ತಡ್ಕೊಳ್ಳೋ ಅಂತಹ ಆತ್ಮವಿಶ್ವಾಸ ಆ ಮುದುಕನಲ್ಲಿ ಇತ್ತು. ಅದಕ್ಕೋಸ್ಕರ ಅವನು ಬದುಕಿದ್ದ. ಅವನ ಮೇಲೆ ಭರವಸೆಯನ್ನು ಇಟ್ಕೊಂಡಿದ್ದ. ಹೌದು, ನನಗೇನು ಆಗಲ್ಲ, ನಾನು ಹೀಗೆ ಬದುಕ್ತೀನಿ, ಪರವಾಗಿಲ್ಲ, ನಾನು ಈ ಅಂಗಡಿ ಮುಂದೆ ರೋಡ್ ಸೈಡಲ್ಲಿ ಇಷ್ಟು ಚಳಿ ಇದ್ರೂ ನಾನು ಮಲ್ಕೋಬಲ್ಲೆ ಅನ್ನೋ ಒಂದು ಭರವಸೆ, ಆತ್ಮವಿಶ್ವಾಸ ಅವನಲ್ಲಿತ್ತು. ಆ ಕಾರಣದಿಂದಾಗಿ ಅವನು ಬದುಕಿದ್ದ. ಅದೇ ಆವತ್ತು ಬೇರೆಯವ್ರ ಮೇಲೆ ಅವನು ಭರವಸೆಯನ್ನು ಇಟ್ಟ, ಬೇರೆಯವರ ಮಾತುಗಳ ಮೇಲೆ ಅವನು ಭರವಸೆಯನ್ನು ಇಟ್ಟ, ನನಗೆ ಹೊದ್ಕೊಳ್ಳಿಕ್ಕೆ ಏನೋ ಸಿಗುತ್ತೆ ಅಂತ. ಆ ಕಾರಣದಿಂದಾಗಿ ಅವನ ಮೇಲೆ ಇದ್ದಂತಹ ಭರವಸೆ ಕಳೆದು ಹೋಯಿತು. ಅವನಲ್ಲಿ ಇದ್ದಂತಹ ಆತ್ಮಸ್ಥೈರ್ಯ, ಆತ್ಮಶಕ್ತಿ ಏನಿತ್ತು ಅದು ಕುಂದಿ ಹೋಯಿತು. ಆ ಕಾರಣದಿಂದಾಗಿ ಅವನು ಸಾವನ್ನು ಅಪ್ಪಬೇಕಾಯಿತು. ಸೊ ಯಾವುದೇ ಕಾರಣಕ್ಕೂ ನಾವು ನಮ್ಮ ಎದುರಿಗಿರೋರು ಅಥವಾ ನಮ್ಮ ಸುತ್ತಮುತ್ತ ಇರೋರು ನಮಗೆ ಏನೇ ಭರವಸೆಯನ್ನು ಕೊಟ್ಟರೂ ಕೂಡ ಅದನ್ನು ತಗೋಬೇಕು ತಗೋಬಾರ್ದು ಅನ್ನೋದು ಆಮೇಲೆ. ಆದರೆ ನಮ್ಮ ಭರವಸೆ ಇರುತ್ತಲ್ಲ, ನಮ್ಮ ಮೇಲಿನ ಭರವಸೆ ಇರುತ್ತಲ್ಲ, ಅದನ್ನು ನಾವು ಕಳ್ಕೋಬಾರ್ದು. ಅದೇ ಆ ಮುದುಕ, ಓಕೆ ಅವನು ಬಂದು ಅವನು ಹೊದ್ಕೊಳ್ಳಿಕ್ಕೆ ನನಗೆ ಏನಾದರೂ ಕೊಟ್ಟರು ಪರವಾಗಿಲ್ಲ, ಕೊಡದೇ ಇದ್ರೂ ಪರವಾಗಿಲ್ಲ, ಇಷ್ಟು ದಿನ ನಾನು ಹೇಗೋ ಇಲ್ಲೇ ಮಲಗಿದ್ನಲ್ಲ, ಹಾಗೆ ಇವತ್ತು ಮಲಗ್ತೀನಿ ಅನ್ನೋ ಆತ್ಮಸ್ಥೈರ್ಯದಿಂದ ಅವನು ಅವತ್ತು ಮಲ್ಕೊಂಡಿದ್ದಿದ್ರೆ ಖಂಡಿತ ಅವನು ಬದುಕ್ತಿದ್ದ. ಆದರೆ ಅವನು ತನ್ನ ಮೇಲಿನ ಭರವಸೆಯನ್ನು ಕಳ್ಕೊಂಡು ಯಾರೋ ಹೇಳಿದ ಮಾತಿನ ಮೇಲೆ ಭರವಸೆಯನ್ನು ಇಟ್ಟು ತನ್ನ ಜೀವವನ್ನು ಕಳೆದುಕೊಂಡ. ಹೀಗೆ ಜೀವನದಲ್ಲಿ ನಾವು ಯಾವಾಗಲೂ ಇನ್ನೊಬ್ಬರ ಮೇಲೆ, ಇನ್ನೊಬ್ಬರ ಮಾತಿನ ಮೇಲೆ, ಅಥವಾ ಯಾರೋ ನಮಗೇನೋ ಮಾಡಿಬಿಡ್ತಾರೆ ಅನ್ನೋದ್ರ ಮೇಲೆ ಭರವಸೆಯನ್ನು ಇಡೋದ್ರ ಬದಲು ನಮ್ಮ ಶಕ್ತಿಯ ಮೇಲೆ, ನಮ್ಮ ಆತ್ಮಸ್ಥೈರ್ಯದ ಮೇಲೆ ಭರವಸೆಯನ್ನು ಇಟ್ಕೊಂಡ್ರೆ, ನಮ್ಮ ಮೇಲಿನ ಭರವಸೆಯನ್ನು ನಾವು ಕಳೆದುಕೊಳ್ಳಿಲ್ಲ ಅಂದರೆ ಜೀವನದಲ್ಲಿ ಯಾವತ್ತೂ ನಾವು ಏನನ್ನು ಕಳೆದುಕೊಳ್ಳೋದಿಲ್ಲ ಅಂತ ಅನ್ನೋದು ನನ್ನ ಒಪಿನಿಯನ್. ನಮ್ಮ ವಿಡಿಯೋ ಇಷ್ಟ ಆಗಿದೆ ನಿಮಗೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.